ನಮ್ಮ ಇನ್ಶೂರೆನ್ಸ್ ಅಮೌಂಟ್ ಬರುತ್ತೆ, ಸಮ್ ಅಶ್ಯೂರ್ಡ್ ಅಮೌಂಟ್ ಬರುತ್ತೆ, ಪ್ರೀಮಿಯಂ ಅಮೌಂಟ್ ಬರುತ್ತೆ, ನಾವು ಕಟ್ಟಿರುವಂಥ ಬೆಳೆ ಪ್ರೀಮಿಯಂ ಅಮೌಂಟ್ ಬರುತ್ತೆ. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾವಿವತ್ತು 2023-24ನೇ ಸಾಲಿನ ತೋಟಗಾರಿಕಾ ಬೆಳೆಗಳಾದಂಥ ಅಡಿಕೆ, ಮಾವು, ಮೆಣಸು ಮತ್ತು ಶುಂಠಿ ಬೆಳೆದ ರೈತರಿಗೆ ವಿಮೆ ಮಾಡಿಸಿರುವಂಥ ರೈತರಿಗೆ ವಿಮೆಯ ಹಣದ ವಿವರವನ್ನು ಹೇಗೆ ಚೆಕ್ ಮಾಡಿಕೊಳ್ಳುವುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು 2023-24ನೇ ಸಾಲಿನ ಒಟ್ಟು ತೋಟಗಾರಿಕೆ ಬೆಳೆಗಳಾದಂಥ ಅಡಿಕೆ, ಮಾವು, ಮೆಣಸು ಮತ್ತು ಶುಂಠಿ ಬೆಳೆಗಳಿಗೆ ಒಟ್ಟು 73,271 ರೈತರು ವಿಮೆ ಪಾವತಿಸಿದ್ದಾರೆ. ಅದರಲ್ಲಿ 71,777 ರೈತರಿಗೆ ವಿಮೆ ಪರಿಹಾರದ ಹಣದ ನೀಡಲಾಗಿದೆ. ಅದೇ ಥರ ನಾವು ಇವತ್ತು ಈ ವಿಡಿಯೋದಲ್ಲಿ ನಮ್ಮ ತೋಟಗಾರಿಕೆ ಬೆಳೆಗಳಿಗೆ ವಿಮೆ ಪರಿಹಾರದ ಹಣದ ವಿವರವನ್ನು ಹೇಗೆ ನಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡಿಕೊಳ್ಳುವುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳುತ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ನೀವೇನಾದರೂ ತೋಟಗಾರಿಕೆ ಬೆಳೆಗಳಿಗೆ ವಿಮೆ 2023-24ನೇ ಸಾಲಿನ ವಿಮೆಯನ್ನು ಪಾವತಿಸಿದರೆ ಇವತ್ತು ಈ ವಿಡಿಯೋದಲ್ಲಿ ನಮ್ಮ ವಿಮೆಯ ಹಣವನ್ನು ಹೇಗೆ ಚೆಕ್ ಮಾಡಿಕೊಳ್ಳುವುದರ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ನಾವು ಮೊದಲನೇದಾಗಿ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ನಾವು ಮೊದಲನೇದಾಗಿ ಮೊಬೈಲ್ನಲ್ಲಿ ಸಂರಕ್ಷಣೆಯ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ನೋಡ್ತಾ ಇದ್ರಲ್ಲ, ನೋಡ್ಬೋದು. ಈ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿಯೂ ಕೂಡ ನಿಮಗೆ ಲಿಂಕ್ ಕೊಟ್ಟಿರುತ್ತೇನೆ. ಅಲ್ಲಿ ಹೋಗಿ ನೇರವಾಗಿ ನೀವು ಈ ವೆಬ್ಸೈಟ್ಗೆ ಬರ್ಬೋದು. ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ಮೊದಲನೇದಾಗಿ ನಾವು ವರ್ಷದ ಆಯ್ಕೆ ಅಂತಿದೆ, ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ವರ್ಷದ ಆಯ್ಕೆ ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ 2023-24 ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಋತು ಆಯ್ಕೆ ಅಂತಿದೆ. ನೆಕ್ಸ್ಟ್ ಸೆಕೆಂಡ್ ಒನ್ನು ಋತು ಆಯ್ಕೆ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ರಬಿ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಫಸ್ಟ್ ಒಂದು ಖಾರಿಫ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಮುಂದೆ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ನಮ್ಮ ಸಂರಕ್ಷಣೆಯ ವೆಬ್ಸೈಟ್ ಓಪನ್ ಆಯಿತು. ನೋಡ್ಬೋದು ಫ್ರೆಂಡ್ಸ್, ಈ ಥರ ನಮ್ಮ ಮೊಬೈಲ್ನಲ್ಲಿ ಸಂರಕ್ಷಣೆ ವೆಬ್ಸೈಟ್ ಓಪನ್ ಆಯಿತು. ಅದರಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ಸೆಕೆಂಡ್ ಒನ್ ಚೆಕ್ ಸ್ಟೇಟಸ್ ಅಂತಿದೆ. ಫಾರ್ಮರ್ಸ್ ಲಿಸ್ಟಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ಫಾರ್ಮರ್ಸ್ ಲಿಸ್ಟ್ ಇದೆಯಲ್ಲ ಫ್ರೆಂಡ್ಸ್, ಕಾಣ್ತಾ ಇದೆಯಲ್ಲ, ಫಾರ್ಮರ್ಸ್ ಲಿಸ್ಟಲ್ಲಿ ಥರ್ಡ್ ಒನ್ ಚೆಕ್ ಸ್ಟೇಟಸ್ ಅಂತಿದೆ ಫ್ರೆಂಡ್ಸ್. ನೋಡ್ತಾ ಇದ್ರಲ್ಲ, ಚೆಕ್ ಸ್ಟೇಟಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡೋಣ ಫ್ರೆಂಡ್ಸ್, ನಾವಿವಾಗ ಚೆಕ್ ಸ್ಟೇಟಸನ್ನು ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ವರ್ಷ ಬರುತ್ತೆ 2024-23 ಫ್ರೆಂಡ್ಸ್. ಇದರಲ್ಲಿ ಚೆಕ್ ಸ್ಟೇಟಸ್ ಬೈ ಅಂತ ಬರ್ತಾ ಇದೆ. ನೋಡ್ಬೋದು ಫ್ರೆಂಡ್ಸ್, ನೀವೇನಾದ್ರು 2023-24ನೇ ಸಾಲಿನಲ್ಲಿ ನೀವು ಬೆಳೆ ವಿಮೆಯ ಅರ್ಜಿ ಸಲ್ಲಿಸಿದರೆ ನಿಮಗೆ ಬೆಳೆ ವಿಮೆಯ ಪ್ರೊಪೋಸಲ್ ನಂಬರ್ ಗೊತ್ತಿರುತ್ತೆ. ಅದೇ ಥರ ನಿಮಗೆ ಮೊಬೈಲ್ ನಂಬರ್ ಕೂಡ ಇರುತ್ತೆ. ನಿಮ್ಮ ಹತ್ರ ಮೊಬೈಲ್ ನಂಬರ್ ಇರುತ್ತಲ್ಲ, ಆ ಮೊಬೈಲ್ ನಂಬರ್ ಕೂಡ ಹಾಕ್ಬೋದು. ಅದೇ ಥರ ನಿಮ್ಮ ಹತ್ರ ಆಧಾರ್ ಕಾರ್ಡ್ ನಂಬರ್ ಇದ್ದರೆ ಆಧಾರ್ ಕಾರ್ಡ್ ನಂಬರ್ ಕೂಡ ಹಾಕಿ ನಿಮ್ಮ ಬೆಳೆ ವಿಮೆಯ ಹಣದ ವಿವರವನ್ನು ಪಡೆದುಕೊಳ್ಳಬಹುದು. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ನಾನು ಇವಾಗ ನನ್ನ ರೈತರ ಬೆಳೆ ವಿಮೆಯ ಮಾಡಿಸಿರುವಂಥ ರೈತರ ಪ್ರೊಪೋಸಲ್ ನಂಬರ್ ಇದೆ. ಪ್ರೊಪೋಸಲ್ ನಂಬರನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ನಂಬರ್ ಇದೆಯಲ್ಲ ಫ್ರೆಂಡ್ಸ್, ಅಪ್ಲಿಕೇಶನ್ ನಂಬರ್ ಹಾಕಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಹಾಕಿ ನೆಕ್ಸ್ಟ್ ಇಲ್ಲಿ ಕಾಣುತ್ತಲ್ಲ ಫ್ರೆಂಡ್ಸ್, ಈ ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಹಾಕಿ ನೆಕ್ಸ್ಟ್ ಸರ್ಚ್ ಅಂತ ಕೊಡಬೇಕಾಗುತ್ತೆ. ಅದೇ ಥರ ನೀವೇನಾದರೂ ನಿಮ್ಮ ಹತ್ರ ಬೆಳೆ ವಿಮೆಯ ಅರ್ಜಿ ಸಲ್ಲಿಸಿದರೆ ಪ್ರೊಪೋಸಲ್ ನಂಬರ್ ಇರುತ್ತಲ್ಲ, ಆ ಪ್ರೊಪೋಸಲ್ ನಂಬರ್ ಹಾಕಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ ಸರ್ಚ್ ಕೊಡಬೇಕಾಗುತ್ತೆ. ಫ್ರೆಂಡ್ಸ್, ಬನ್ನಿ ನಾವು ಇವಾಗ ನಮ್ಮ ರೈತರ ಪ್ರಪೋಸಲ್ ನಂಬರ್ ಹಾಕಿ ನಾವು ಕ್ಯಾಪ್ಚರ್ ಕೋಡ್ ಹಾಕಿ ಸರ್ಚ್ ಕೊಡೋಣ. ಓಕೆ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ನಮ್ಮ ರೈತರ ಪ್ರಪೋಸಲ್ ನಂಬರ್ ಅಥವಾ ಅಪ್ಲಿಕೇಶನ್ ನಂಬರ್ ಹಾಕಿದ್ದೇನೆ. ಅದೇ ಥರ ಕೆಳಗಡೆ ಕ್ಯಾಪ್ಚರ್ ಕೋಡ್ ಇದೆಯಲ್ಲ ಫ್ರೆಂಡ್ಸ್, ಕ್ಯಾಪ್ಚರ್ ಕೋಡ್ ಹಾಕಿದ್ದೇನೆ. ನೆಕ್ಸ್ಟ್ ಇಲ್ಲಿ ಸರ್ಚ್ ಅಂತಿದೆಯಲ್ಲ ಫ್ರೆಂಡ್ಸ್, ಸರ್ಚ್ ಅಂತ ಕೊಡೋಣ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ರೈತರ ಪ್ರಪೋಸಲ್ ನಂಬರ್ ಮತ್ತು ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ನಂಬರ್ ಮತ್ತು ನಮ್ಮ ರೈತರ ಹೆಸರು ಮತ್ತು ವಿಮಾ ಕಂಪನಿಯ ಹೆಸರು ಮತ್ತು ಅವರು ವಿಮೆಯನ್ನು ಎಲ್ಲಿ ಸಲ್ಲಿಸಿದ್ದಾರೆ ಎನ್ನುವುದರ ಮಾಹಿತಿ ಬರುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ನಮ್ಮ ರೈತರ ಪ್ರಪೋಸಲ್ ನಂಬರ್ ಅಂದರೆ ವಿಮೆಯ ಅಪ್ಲಿಕೇಶನ್ ನಂಬರ್ ಮತ್ತು ಅವರ ಹೊಲದ ಸರ್ವೆ ನಂಬರ್, ಕ್ರಾಪ್ ID ಮತ್ತು ಕ್ರಾಪ್ ಕೋಡ್ ಮತ್ತು ಸಿ ಪಿ ರೆಫರೆನ್ಸ್ ನಂಬರ್, ಪೇಮೆಂಟ್ ಟೈಪ್ ಮತ್ತು ಇಲ್ಲಿ ಅವರ ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು ಇಲ್ಲಿ UTR ನಂಬರ್ ಮತ್ತು ಅಮೌಂಟ್, ಅವರ ರೈತರ ಖಾತೆಗೆ ಎಷ್ಟು ಅಮೌಂಟ್ ಪರಿಹಾರದ ಬೆಳೆ ವಿಮೆ ಪರಿಹಾರದ ಹಣ ಎಷ್ಟು ಜಮಾ ಆಗಿದೆ ಎನ್ನುವುದರ ಡೀಟೇಲ್ಸ್ ಬರುತ್ತೆ. ಮತ್ತು ಇಲ್ಲಿ ಯಾವ ದಿನಾಂಕದಂದು ಜಮಾ ಆಗಿದೆ, ಪೇಡ್ ಆಗಿದೆ ಎನ್ನುವುದರ ಡೀಟೇಲ್ಸ್ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇದೇ ಥರ ನೀವು ಕೂಡ ನಿಮ್ಮ ಬೆಳೆ
ತೋಟಗಾರಿಕೆ ಬೆಳೆಗಳಿಗೆ ವಿಮೆಯ ವಿವರವನ್ನು ಈ ಥರ ಪಡೆದುಕೊಳ್ಳಬಹುದು ಫ್ರೆಂಡ್ಸ್. ನೋಡ್ತಾ ಇದ್ರಲ್ಲ, ನೋಡ್ಬೋದು ಫ್ರೆಂಡ್ಸ್. ಇನ್ನೊಂದಾಗಿ ಇಲ್ಲಿ ಮೊದಲನೇದಾಗಿ ಪ್ರಪೋಸಲ್ ನಂಬರ್, ಮೊಬೈಲ್ ನಂಬರ್ ಮತ್ತು ನೇಮ್ ಬರುತ್ತಲ್ಲ ಫ್ರೆಂಡ್ಸ್. ಇಲ್ಲಿ ಲಾಸ್ಟ್ ಒಂದು ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ಸೆಲೆಕ್ಟ್ ಅಂತಿದೆ, ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ನೋಡ್ಬೋದು ನಿಮಗೆ. ಲಾಸ್ಟ್ ಒಂದು ಸೆಲೆಕ್ಟ್ ಅಂತಿದೆಯಲ್ಲ ಫ್ರೆಂಡ್ಸ್, ಸೆಲೆಕ್ಟ್ ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾವು ಇವಾಗ ಅದನ್ನು ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ನಮ್ಮ ಓಕೆ ಫ್ರೆಂಡ್ಸ್, ನೋಡ್ಬೋದು. ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ನಮ್ಮ ವಿಮೆಯ ಡೀಟೇಲ್ಸ್ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಯಾವ ಡೇಟಿಗೆ ನಾವು ಅಪ್ಲಿಕೇಶನ್ ಹಾಕಿದ್ದೇವೆ, ಯಾವ ದಿನಾಂಕದಂದು, ಯಾವ ಟೈಮಿಗೆ ನಮ್ಮ ವಿಮೆಯ ಅಪ್ಲಿಕೇಶನ್ ಬ್ಯಾಂಕ್ ಕಡೆಯಿಂದ ಅಪ್ರೂವ್ ಆಗಿದೆ, ಮತ್ತು ಯಾವ ಡೇಟಿಂದ ಯಾವ ಟೈಮಿಗೆ CSP ಪೇಮೆಂಟ್ ಸಕ್ಸಸ್ ಆಗಿದೆ. ನೋಡ್ಬೋದು ಫ್ರೆಂಡ್ಸ್, ಇದೇ ಥರ ನಮ್ಮ ವಿಮೆಯ ಹಣದ ಸ್ಟೇಟಸನ್ನು ಪಡೆದುಕೊಳ್ಳಬಹುದು ಫ್ರೆಂಡ್ಸ್. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ ವ್ಯೂ ಡೀಟೇಲ್ಸ್ ಅಂತ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ನೋಡ್ಬೋದು. ಇಲ್ಲಿ ವ್ಯೂ ಡೀಟೇಲ್ಸ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ನಮ್ಮ ಬೆಳೆಯ ವಿಮೆಯ ಸಂಪೂರ್ಣವಾದ ಮಾಹಿತಿ ಬರುತ್ತೆ ಫ್ರೆಂಡ್ಸ್. ನೋಡ್ಬೋದು ಯಾವ ವರ್ಷ, ಯಾವ ಇನ್ಶೂರೆನ್ಸು, ಮತ್ತು ನಮ್ಮ ಯಾವ ಖಾತೆಗೆ ಬೆಳೆ ವಿಮೆಯ ಹಣ ಜಮಾ ಆಗಿದೆ, ಮತ್ತು ನಮ್ಮ ನೇಮು, ಮತ್ತು ನಮ್ಮ ಅಡ್ರೆಸ್ಸು, ನಮ್ಮ ಮೊಬೈಲ್ ನಂಬರು. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಹುಬ್ಳಿ, ನಮ್ಮ ವಿಲೇಜು, ನಮ್ಮ ಸರ್ವೆ ನಂಬರು, ಮತ್ತು ಓನರ್ ಡೀಟೇಲ್ಸು, ಮತ್ತು ನಮ್ಮ ಹೊಲದ ಎಷ್ಟು ಎಕರೆ ಇದೆ ಎನ್ನುವುದರ ಮಾಹಿತಿ ಬರುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ನಮ್ಮ ವಿಲೇಜು, ಮತ್ತು ನಮ್ಮ ಕ್ರಾಪ್ ಏರಿಯಾ, ಮತ್ತು ನಮ್ಮ ಇನ್ಶೂರೆನ್ಸ್ ಅಮೌಂಟ್ ಬರುತ್ತೆ. ಸಮ್ ಅಶ್ಯೂರ್ಡ್ ಅಮೌಂಟ್ ಬರುತ್ತೆ, ಪ್ರೀಮಿಯಮ್ ಅಮೌಂಟ್ ಬರುತ್ತೆ, ನಾವು ಕಟ್ಟಿರುವಂಥ ಪ್ರೀಮಿಯಮ್, ಬೆಳೆ ಪ್ರೀಮಿಯಮ್ ಅಮೌಂಟ್ ಬರುತ್ತೆ. ಮತ್ತು ಇಲ್ಲಿ ನಮಗೆ ಬೆಳೆ ವಿಮೆಯ ಹಣದ ಮೊತ್ತ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಯಾವ ಡೇಟಿಗೆ ಅಪ್ರೂವ್ ಆಗಿದೆ, ಮತ್ತು ಯಾವ ಡೇಟಿನಿಂದ ನಮ್ಮ ಬೆಳೆಯ ವಿಮೆಯ ಹಣ ನಮ್ಮ ಖಾತೆಗೆ ಜಮಾ ಆಗಿದೆ ಎನ್ನುವುದರ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ನೀವು ಪಡೆದುಕೊಳ್ಳಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದೇ ಥರ ನೀವು ಕೂಡ ನಿಮ್ಮ ತೋಟಗಾರಿಕೆ ಬೆಳೆಗಳಿಗೆ ವಿಮೆಯನ್ನು ಸಲ್ಲಿಸಿದರೆ, ಇದೇ ಥರ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿಯೇ ನಿಮ್ಮ ತೋಟಗಾರಿಕೆ ಬೆಳೆಯ ವಿಮೆಯ ಹಣದ ವಿವರವನ್ನು ಪಡೆದುಕೊಳ್ಳಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು ಫ್ರೆಂಡ್ಸ್.